ಹಾರ್ಟ್ ಅಟ್ಯಾಕ್ ಸುದ್ದಿಗಳು ಇತ್ತೀಚೆಗೆ ಹೆಚ್ಚಾಗಿವೆ. ಅದರಲ್ಲೂ ಸೋಮವಾರವೇ ಹೃದಯಾಘಾತಕ್ಕೆ ಬಲಿಯಾಗುವವರ ಸಂಖ್ಯೆ ಅಧಿಕವಿದೆ. ವಾರದ ಉಳಿದ ದಿನಕ್ಕಿಂತ ಮಂಡೇ ಹಾರ್ಟ್ ಅಟ್ಯಾಕ್ ಅಪಾಯ ಹೆಚ್ಚಾಗುವುದು ಯಾಕೆ? ಈ ಬಗ್ಗೆ ಸಂಶೋಧನೆಗಳು ಹೇಳೋದೇನು? ತಜ್ಞರು ಏನಂತಾರೆ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಸೋಮವಾರವೇ ಹೆಚ್ಚು ಹೃದಯಾಘಾತ ಆಗೋದ್ಯಾಕೆ? ಮಂಡೇ ಹೃದಯಕ್ಕೆ ಅಪಾಯ ಏನಂತಾರೆ ತಜ್ಞರು? ಸೋಮವಾರ ಸಾಮಾನ್ಯವಾಗಿ ಹೊಸ ಕೆಲಸ ಅಥವಾ ಮತ್ತೊಂದು ವಾರ ಪ್ರಾರಂಭವಾಗೋದ್ರಿಂದ ಅದರೊಂದಿಗೆ ಸಾಕಷ್ಟು ಒತ್ತಡ ಮತ್ತು ಆತಂಕವನ್ನು ತರುತ್ತೆ. ವಿಶೇಷವಾಗಿ ವೃತ್ತಿಪರ ಜವಾಬ್ದಾರಿಗಳಿಗೆ ಸಂಬಂಧಿಸಿದವರಲ್ಲಿ ಹೆಚ್ಚಿದ ಒತ್ತಡದಿಂದಾಗಿ ಹೃದ್ರೋಗದ ಬೆಳವಣಿಗೆಗೆ ಕಾರಣ ಆಗಬಹುದು. ಹಾಗೇನೆ ಹೃದಯಾಘಾತದ ಅಪಾಯವನ್ನು ಹೆಚ್ಚಿಸಬಹುದು ಅಂತ ಸಂಶೋಧನೆಯಿಂದ ತಿಳಿದು ಬಂದಿದೆ. ಆದ್ದರಿಂದ ವಾರಾಂತ್ಯದ ನಂತರ ಕೆಲಸಕ್ಕೆ ಮರಳುವ ವ್ಯಕ್ತಿಗಳು ಅನುಭವಿಸುವ ಒತ್ತಡವು ಸೋಮವಾರದಂದು ಮಾರಣಾಂತಿಕ ಹೃದಯಾಘಾತಕ್ಕೆ ಕಾರಣವಾಗುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಹೃದಯಾಘಾತದ ಪ್ರಮಾಣ ವೇಗವಾಗಿ ಹೆಚ್ಚಾಗ್ತಿದೆ. ವಿಶೇಷವಾಗಿ 40 ವರ್ಷದೊಳಗಿನ ವಯಸ್ಕರು ಹೃದಯಾಘಾತಕ್ಕೆ ಬಲಿಯಾಗ್ತಿದ್ದಾರೆ. ಆದರೆ ಇದೊಂದು ವರದಿ ಹೇಳೋ ಪ್ರಕಾರ ಈಗೀಗ ಹೃದಯಾಘಾತ ಸಾಮಾನ್ಯವಾಗಿದ್ರೂ ಕೂಡ ಸೋಮವಾರದಂದು ಹೃದಯಾಘಾತ ಹೆಚ್ಚಾಗ್ತಿದೆ ಅಂತ ಹೇಳಿದೆ. ಬ್ರಿಟಿಷ್ ಹಾರ್ಟ್ ಫೌಂಡೇಶನ್ BHFನ ಇತ್ತೀಚಿನ ವರದಿಯು ಇತರ ಸಮಯಕ್ಕಿಂತ ಸೋಮವಾರ ಹೃದಯಾಘಾತದ ಸಾಧ್ಯತೆ ಹೆಚ್ಚು ಅಂತ ಹೇಳಿದೆ. ಹಾಗೆಯೇ ಇದನ್ನ ಬ್ಲೂ ಸೋಮವಾರ, ಬ್ಲೂ ಮಂಡೇ ಫಿನೋಮಿನನ್ ವಿದ್ಯಮಾನ ಅಂತಲೂ ಕರೆಯಲಾಗ್ತಿದೆ. ವಾರದ ಇತರ ದಿನಗಳಿಗಿಂತ ಸೋಮವಾರ 13% ಹಾರ್ಟ್ ಅಟ್ಯಾಕ್ ಹೆಚ್ಚಾಗಿದೆ. ಇದಲ್ಲದೆ ಹೃದಯ ರಕ್ತನಾಳದ ಸಮಸ್ಯೆಗಳು ಹೆಚ್ಚಾಗೋದು ಕೂಡ ಬೆಳಗ್ಗೆ 6 ರಿಂದ 10 ನಡುವೆ. ಮುಖ್ಯವಾಗಿ ವ್ಯಕ್ತಿಯು ಎಚ್ಚರವಾದಾಗ ರಕ್ತದಲ್ಲಿನ ಕಾರ್ಟಿಸೋಲ್ ಮತ್ತು ಇತರ ಹಾರ್ಮೋನುಗಳು ಹೆಚ್ಚಾಗ್ತವೆ ಅಂತ ತಜ್ಞರು ತಿಳಿಸಿದ್ದಾರೆ. ಆರೋಗ್ಯ ತಜ್ಞರ ಪ್ರಕಾರ ಒಬ್ಬ ವ್ಯಕ್ತಿಯು ಒತ್ತಡದಲ್ಲಿದ್ದಾಗ ಈ ಹಾರ್ಮೋನ್ ಮಟ್ಟವು ಸಿರ್ಕಾಡಿಯನ್ ಲಯ ಅಂದ್ರೆ ಮಾನವ ದೇಹದಲ್ಲಿ ಸಂಭವಿಸೋ ಲಯಬದ್ಧ ಬದಲಾವಣೆ ಇದರ ಮೇಲೆ ಪರಿಣಾಮ ಬೀರುತ್ತೆ. ಇವೆಲ್ಲವೂ ಹೃದಯಾಘಾತ ಅಥವಾ ಹೃದಯ ರಕ್ತನಾಳದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ತಜ್ಞರ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತವು ಲಕ್ಷಾಂತರ ಜನರ ಮೇಲೆ, ಅದರಲ್ಲಿಯೂ ವಿಶೇಷವಾಗಿ ಯುವಕರ ಮೇಲೆ ಪರಿಣಾಮ ಬೀರ್ತಿದೆ. ಆದರೆ ಹೃದಯಾಘಾತದ ಕಾರಣಗಳು ಬಹುಮುಖವಾಗಿದ್ರೂ ಕೂಡ ಇತ್ತೀಚಿನ ಸಂಶೋಧನೆಯು ಒಂದು ಕುತೂಹಲಕಾರಿ ವಿಷಯವನ್ನ ಹೊರಹಾಕಿದೆ. ಅಂದ್ರೆ ಮಾರಣಾಂತಿಕ ಹೃದಯಾಘಾತವು ಸೋಮವಾರದಂದು ಹೆಚ್ಚಾಗಿ ಸಂಭವಿಸುತ್ತಿದೆ ಅಂತ ತಿಳಿದು ಬಂದಿದೆ. ಇನ್ನು ಸೋಮವಾರವೇ ಹೆಚ್ಚಾಗಿ ಹೃದಯಾಘಾತಕ್ಕೆ ಯಾವೆಲ್ಲ ಅಂಶಗಳು ಕಾರಣವಾಗ್ತವೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ದಿನಚರಿಯ ಅಡ್ಡಿ. ವಾರಾಂತ್ಯ ಸಾಮಾನ್ಯವಾಗಿ ಆಹಾರ ಪದ್ಧತಿ, ನಿದ್ರೆ ಮಾದರಿಗಳು ಮತ್ತು ವ್ಯಾಯಾಮ ಸೇರಿದಂತೆ ತಮ್ಮ ನಿಯಮಿತ ದಿನಚರಿಗಳಿಂದ ವಿಮುಖರಾಗಲು ಬಯಸ್ತಾರೆ. ಅಂತಹ ವ್ಯತ್ಯಾಸಗಳು, ಅದರಲ್ಲಿಯೂ ಆರೋಗ್ಯ ನಿರ್ಲಕ್ಷ್ಯ ಮಾಡಿದಾಗ ಹೃದಯ ರಕ್ತನಾಳಗಳ ಆರೋಗ್ಯಕ್ಕೆ ಹಾನಿಯಾಗಬಹುದು. ಹಾಗಾಗಿ ಸೋಮವಾರ ತಮ್ಮ ದಿನಚರಿಯನ್ನ ಪುನರಾರಂಭಿಸಿದಾಗ ಆಹಾರ ಪದ್ಧತಿ ಅಥವಾ ದೈಹಿಕ ಚಟುವಟಿಕೆಯ ಮಟ್ಟದಲ್ಲಿ ಹಠಾತ್ ಬದಲಾವಣೆಗಳು ಹೃದಯವನ್ನ ಒತ್ತಡಗೊಳಿಸಬಹುದು. ಇದು ಸಂಭಾವ್ಯ ವ್ಯಕ್ತಿಗಳಲ್ಲಿ ಹೃದಯಾಘಾತಕ್ಕೆ ಕಾರಣವಾಗಬಹುದು. ಇನ್ನು ವೈದ್ಯಕೀಯ ಚಿಕಿತ್ಸೆ ವಿಳಂಬವಾಗಿರೋದು. ಸೋಮವಾರದಂದು ಹೃದಯಾಘಾತದ ಹೆಚ್ಚಳಕ್ಕೆ ಕಾರಣವಾಗಬಹುದಾದ ಮತ್ತೊಂದು ಅಂಶ ಅಂದ್ರೆ ವೈದ್ಯಕೀಯ ಗಮನವನ್ನ ನಿರ್ಲಕ್ಷ್ಯ ಮಾಡೋದು. ವಾರಾಂತ್ಯದಲ್ಲಿ ಅನುಭವಿಸಿದ ರೋಗ ಲಕ್ಷಣಗಳ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳದಿರುವುದು ಆಯಾಸ ಅಥವಾ ಒತ್ತಡಕ್ಕೆ ಕಾರಣವಾಗಬಹುದು. ಪರಿಣಾಮವಾಗಿ ಸೋಮವಾರ ಈ ರೋಗ ಲಕ್ಷಣಗಳು ಉಲ್ಬಣಗೊಳ್ಳಬಹುದು. ಇವೆಲ್ಲ ಅನಾರೋಗ್ಯಕ್ಕೆ ಕಾರಣವಾಗಬಹುದು. ಇದಲ್ಲದೆ ವಾರಾಂತ್ಯದಲ್ಲಿ ವಿಳಂಬವಾದ ರೋಗ ನಿರ್ಣಯ, ಸರಿಯಾದ ಚಿಕಿತ್ಸೆ ತೆಗೆದುಕೊಳ್ಳದಿರುವುದು ಕೂಡ ಅಪಾಯವನ್ನ ಮತ್ತಷ್ಟು ಹೆಚ್ಚಿಸುತ್ತೆ. ಇನ್ನು ಸಾಮಾಜಿಕ ವರ್ತನೆಯಲ್ಲಿ ಬದಲಾವಣೆ. ಸಾಮಾಜಿಕ ಜೆಟ್ ಲ್ಯಾಗ್ ಪರಿಕಲ್ಪನೆಯು ಇತ್ತೀಚಿನ ವರ್ಷಗಳಲ್ಲಿ ಗಮನ ಸೆಳೆದಿದೆ. ಇದು ವ್ಯಕ್ತಿಯ ಜೈವಿಕ ಗಡಿಯಾರವಾಗಿದ್ದು ಅವರ ದೈನಂದಿನ ಅಥವಾ ಸಾಮಾಜಿಕ ವೇಳಾಪಟ್ಟಿಯ ನಡುವೆ ತಪ್ಪಾದ ಸಂಯೋಜನೆಯನ್ನ ನಿಮಗೆ ಸೂಚಿಸುತ್ತೆ. ವಾರಾಂತ್ಯದಲ್ಲಿ ಜನರು ತಮ್ಮ ನಿದ್ರೆಯ ಮಾದರಿಗಳನ್ನು ಬದಲಾಯಿಸ್ತಾರೆ. ಇದರಿಂದ ಅನೇಕ ತೊಂದರೆಗಳನ್ನು ಎದುರಿಸ್ತಾರೆ. ನಿದ್ರೆ ಮತ್ತು ಎಚ್ಚರ ಈ ಎರಡೂ ಚಕ್ರದಲ್ಲಿನ ಅಡಚಣೆಯು ಹೃದಯ ರಕ್ತನಾಳದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಅನಿಯಮಿತ ನಿದ್ರೆ, ವಾರಾಂತ್ಯದಲ್ಲಿ ಆಲ್ಕೋಹಾಲ್ ಸೇವನೆ ಅಥವಾ ಆಹಾರ ಪದ್ಧತಿಯಲ್ಲಿನ ಬದಲಾವಣೆಗಳು ಸೋಮವಾರದಂದು ಹೃದಯಾಘಾತದ ಹೆಚ್ಚಿನ ಅಪಾಯಕ್ಕೆ ಕಾರಣವಾಗಬಹುದು. ಇನ್ನು ಸೋಮವಾರ ಬೆಳಗ್ಗಿನ ಜನದಟ್ಟಣೆ. ಅನೇಕರಿಗೆ ಸೋಮವಾರ ಬೆಳಗ್ಗೆ ಜನದಟ್ಟಣೆ ಅಂದ್ರೆ ಟ್ರಾಫಿಕ್ ದೊಡ್ಡ ತಲೆನೋವು. ದೊಡ್ಡ ನಗರಗಳಲ್ಲಿ ಗಂಟೆಗಟ್ಟಲೆ ಸಂಚಾರ, ದಟ್ಟಣೆ, ಹಾಗೆಯೇ ವಾಯು ಮಾಲಿನ್ಯಕ್ಕೆ ಒಡ್ಡಿಕೊಳ್ಳೋದು ಹೃದಯ ರಕ್ತನಾಳಕ್ಕೆ ಅಪಾಯವನ್ನು ಹೆಚ್ಚಿಸುತ್ತೆ ಅಂತ ಅಧ್ಯಯನಗಳಿಂದ ತಿಳಿದು ಬಂದಿದೆ.
ಆರೋಗ್ಯ ತಜ್ಞರು ಸೋಮವಾರದಂದು ಹೃದಯಾಘಾತ ಸಂಭವಿಸುವುದರ ಹಿಂದಿನ ನಿಖರವಾದ ಕಾರಣಕ್ಕಾಗಿ ಹೆಚ್ಚಿನ ಸಂಶೋಧನೆಗಳನ್ನು ನಡೆಸುತ್ತಿದ್ದಾರೆ. ಈಗಲೇ ಹಲವಾರು ಸಮರ್ಥ ಕಾರಣಗಳನ್ನು ಕೂಡ ನೀಡಲಾಗಿದೆ. ಇದರಿಂದ ಸಂಭಾವ್ಯ ಅಪಾಯದ ಅಂಶಗಳನ್ನು ಗುರುತಿಸಿ ತಮ್ಮ ಹೃದಯ ರಕ್ತನಾಳದ ಆರೋಗ್ಯಕ್ಕೆ ಆದ್ಯತೆ ನೀಡಲು ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳಲು ಇವು ಸಹಾಯ ಮಾಡ್ತವೆ. ಅಲ್ಲದೆ ಉದ್ಯೋಗದಲ್ಲಿರುವವರು ವಾರದ ಆರಂಭದಲ್ಲಿ ಒತ್ತಡವನ್ನು ನಿವಾರಿಸಲು ಮತ್ತು ಆರೋಗ್ಯಕರ ಜೀವನ ಶೈಲಿ ಆಯ್ಕೆಗಳನ್ನು ಉತ್ತೇಜಿಸುವ ಕ್ರಮಗಳನ್ನು ಇನ್ನು ಮುಂದೆ ಪರಿಗಣಿಸಬೇಕು. ಯಾವುದನ್ನು ಕೂಡ ನಿರ್ಲಕ್ಷ್ಯ ಮಾಡಬಾರದು ಅಂತಾರೆ ತಜ್ಞರು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.